ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪ್ರಕ್ರಿಯೆ ಈಗಾಗಲೇ ನಡೆದಿರುತ್ತದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಫಸ್ಟ್ ರೌಂಡಲ್ಲಿ ಆದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ 74 ಆದರ್ಶ ವಿದ್ಯಾಲಯಗಳಲ್ಲಿ ಏಕಕಾಲಕ್ಕೆ ಇಲ್ಲಿ ಜೂನ್ 3ರಂದು ಕಡೆಯ ದಿನಾಂಕ ಅಡ್ಮಿಷನ್ ಮಾಡಲಿಕ್ಕೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು. ನಾನು ಈಗಾಗಲೇ ನಿನ್ನೆ ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿರುತ್ತೇನೆ. ಫಸ್ಟ್ ರೌಂಡಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ತಡ ಮಾಡದೆ ಅಡ್ಮಿಷನ್ ಮಾಡಬೇಕು ಅಂತ. ಯಾಕಂದರೆ ಕೇವಲ ಇಲ್ಲಿ ನಾಳೆ ದಿನಾಂಕ ಜೂನ್ 3 ಲಾಸ್ಟ್ ಇರ್ತದೆ, ಕಡೆಯ ದಿನಾಂಕ ಆಗುತ್ತೆ. ತಾವು ಬೇಗನೆ ಅಡ್ಮಿಷನ್ ಮಾಡಬೇಕು. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ರೋಸೆಸ್ ಇದೆ ಅಂದರೆ, ನೀವು ಅಡ್ಮಿಷನ್ ಮಾಡಿದ ತಕ್ಷಣವೇ ಸ್ಟೇಟ್ ಆಫೀಸ್ಗೆ, ರಾಜ್ಯ ಹಂತದ ಕಚೇರಿಗೆ ಇನ್ಫಾರ್ಮೇಷನ್ ಹೋಗುತ್ತದೆ. ಯಾವ ರೀತಿ ಆ ರೀತಿಯಾಗಿ ಅವರು ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿರ್ತಾರೆ. ಸೊ ಇಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ಮಾಡಿಲ್ಲ, ತಕ್ಷಣವೇ ಅಡ್ಮಿಷನ್ ಮಾಡಿ. ಬಹಳಷ್ಟು ಫಾಸ್ಟ್ ಆದಂಥ ಪ್ರೊಸೆಸ್ ನಡೀತಾ ಇರುವುದರಿಂದಾಗಿ ಮತ್ತು ತಾವು ಕೂಡ ನೋಡ್ಬೋದು ಇವತ್ತಿನ ವಿಡಿಯೋ ಮೂಲಕ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಅಡ್ಮಿಷನ್ ಮಾಡಿದ್ದಾರೆ, ಇನ್ನು ಎಷ್ಟು ಸೀಟುಗಳು ಇಲ್ಲಿ ಖಾಲಿ ದಾಖಲಾತಿ ಸ್ಥಿತಿ ಅಂತ ಇರುತ್ತದೆ. 1ನೇ ಸುತ್ತಿನ ದಾಖಲಾತಿ ಸ್ಥಿತಿ ನೋಡ್ತಾ ಹೋಗಿ. ಇವತ್ತಿನ ದಿನಾಂಕ ಇದೆ ನೋಡಿ, 2ನೇ ಜೂನ್ 2026. ಟೈಮ್ ಕೂಡ ಶೋ ಆಗುತ್ತೆ. ಇಲ್ಲಿ ಟೋಟಲ್ ಸೀಟ್ಸ್ಗಳು ಅಲಾಟ್ಮೆಂಟ್ ಎಷ್ಟಿದೆ ಅಂದರೆ 8,880 ಸೀಟುಗಳು ಲಭ್ಯ ಇವೆ. ಹಾಗೂ ಇಲ್ಲಿ ದಾಖಲಾದ ಸ್ಥಿತಿ ನೋಡ್ತಾ ಹೋದಾಗ ಎಷ್ಟು ಜನ ವಿದ್ಯಾರ್ಥಿಗಳು ಇವತ್ತಿನ ದಿನಾಂಕದವರೆಗೆ ಅಡ್ಮಿಷನ್ ಮಾಡಿದ್ದಾರೆ ಅಂದರೆ, ಇಡೀ ರಾಜ್ಯಾದ್ಯಂತ ನೋಡ್ತಾ ಹೋದಾಗ 1,467 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರ್ತಾರೆ. ಜಿಲ್ಲೆ ಮತ್ತು ಬ್ಲಾಕ್ ಪ್ರಕಾರ 1ನೇ ಸುತ್ತಿನ ದಾಖಲಾತಿ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಬೋದು ತಾವು ಕೂಡ. ಡಿಸ್ಟಿಕ್ ಮತ್ತು ತಾಲೂಕು ವೈಸ್ ನೋಡ್ತಾ ಹೋದಾಗ ಇಲ್ಲಿ ಮೊದಲನೇ ಸುತ್ತಿನಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಮತ್ತು ಒಂದೊಂದು ಶಾಲೆಯಲ್ಲಿ 120 ಸೀಟುಗಳು ಲಭ್ಯ ಇದ್ದಾವೆ. ಒಂದೊಂದು ಆದರ್ಶ ವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡಿದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಮುಂದುಗಡೆ ಇದೆ ನೋಡ್ಬೋದು, ಶೋ ಆಗ್ತಾ ಇದೆ. ಹಾಗಾದ್ರೆ ಇನ್ನೂ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರುವುದಿಲ್ಲ. ನಾನು ಈಗಾಗಲೇ ಹಿಂದಿನ ವಿಡಿಯೋಗಳು ತಿಳಿಸಿರುತ್ತೇನೆ ಯಾಕೆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ತಾ ಇಲ್ಲ ಎನ್ನುವಂತಹ ಕಾರಣಗಳನ್ನು ಕೂಡ ತಮಗೆ ತಿಳಿಸಿದ್ದೀನಿ. ಇನ್ನೂ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ತಾ ಇದ್ದಾರೆ. ನಾನು ಕೂಡ ಕೆಲವೊಂದು ಹತ್ತಿರದ ಆದರ್ಶ ವಿದ್ಯಾಲಯಕ್ಕೆ ಕರೆ ಮಾಡಿ ಕೇಳಿದಾಗ ಅಡ್ಮಿಷನ್ಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಬೇಕು ಎನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ದಾರೆ. ಆದ್ದರಿಂದ ಮೊದಲ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲ ಅನ್ನುವವರಿಗೆ ಇನ್ನೂ ಆಪ್ಷನ್ಸ್ಗಳಿದಾವೆ, ಅವಕಾಶಗಳು ಕೂಡ ಇವೆ. ಸೆಕೆಂಡ್ ರೌಂಡ್ಗೆ ನಾನು ಈಗಾಗಲೇ ನಿನ್ನೆ ದಿನಾಂಕ ಹೇಳಿದ್ದೇನೆ. ಏನು ಅಂದರೆ ಕೇವಲ 5 ರಿಂದ 6 ದಿನಗಳ ವ್ಯತ್ಯಾಸ ಮಾತ್ರ ಇರುತ್ತೆ. ಅಂದರೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರಲ್ಲ, ಅವ್ರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಜೂನ್ 3 ಲಾಸ್ಟ್ ಡೇಟ್ ಆಗಿರುತ್ತೆ. ಅದರಿಂದ ನೆಕ್ಸ್ಟ್ ಇನ್ನು 5 ದಿನಗಳಲ್ಲಿ ಸೆಕೆಂಡ್ ರೌಂಡ್ ಅಡ್ಮಿಷನ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಕೂಡ ಬಿಡುಗಡೆ ಆಗುತ್ತೆ ಸೆಕೆಂಡ್ ರೌಂಡ್ಗೆ. ಮತ್ತು ಅವರ ಒಂದು ಆಯ್ಕೆ ಪ್ರಕ್ರಿಯೆ ಕೂಡ ನಡೆಯುತ್ತದೆ. ಆದ್ದರಿಂದ ಯಾರ್ಯಾರು ವಿದ್ಯಾರ್ಥಿಗಳು ಆಯ್ಕೆ ಆಗಿಲ್ಲ ತಮಗಿನ್ನೂ ಅವಕಾಶಗಳಿದಾವೆ. ತಾವು ಕೂಡ ಇನ್ನೊಂದು 4-5 ದಿನ ವೇಟ್ ಮಾಡಿ. ಇನ್ನೂ ನಾಳೆ ದಿನಾಂಕದವರೆಗೂ ಫೈನಲ್ ಡೇಟ್ ಇದೆ ಅಡ್ಮಿಷನ್ ಮಾಡಲಿಕ್ಕೆ. ಬಹಳಷ್ಟು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಂತೂ ಇನ್ನು ಅಡ್ಮಿಷನ್ 0 ಶೋ ಆಗ್ತಾ ಇದೆ. ಇನ್ನು ಕೆಲವೊಂದು ಶಾಲೆಗಳಲ್ಲಿ ಸಂಖ್ಯೆ ಜಾಸ್ತಿ ತೋರಿಸ್ತಾ ಇದೆ, ಅಡ್ಮಿಷನ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ತಾವುಗಳು ವೇಟ್ ಮಾಡಿ. ನಾನು ಕೂಡ ಪ್ರತಿನಿತ್ಯ ತಮಗೆ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ತಮ್ಮ ತಾಲೂಕು ಹಾಗೂ ಜಿಲ್ಲೆ ಯಾವ್ದು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಎಷ್ಟು ಸೀಟುಗಳು ಲಭ್ಯ ಇದಾವೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು, ಅವರ ಮೀಸಲಾತಿ ಆಗಿರ್ಬೋದು ಮತ್ತು ಇಲ್ಲಿ ಅವರ ಒಂದು ಮೆರಿಟ್ ಜೊತೆಗೆ ಅಲ್ಲಿ ಡಿವೈಡ್ ಆಗಿದೆ. ಯಾವ ರೀತಿ ಅಂದರೆ ಇಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೂ ಇಲ್ಲಿ ಆಪ್ಷನ್ಸ್ಗಳದಾವೆ, ವಿಶೇಷ ಒಂದು ಮೀಸಲಾತಿ ಇರುತ್ತದೆ. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಪ್ರತ್ಯೇಕವಾದಂತಹ ಮೀಸಲಾತಿ ಇದೆ. ಸೊ ಒಟ್ಟು ಸೀಟುಗಳ ಸಂಖ್ಯೆ ಪ್ರಕಾರ ನಿಮ್ಮ ತಾಲೂಕಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ, ಇನ್ನೂ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ ಅಂತ ತಾವು ಚೆಕ್ ಮಾಡ್ಕೊಳ್ಳಿ. ಇನ್ನು 5 ರಿಂದ 6 ದಿನಗಳಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಬಿಡುಗಡೆ ಆಗುತ್ತದೆ ಎನ್ನುವಂಥ ಮಾಹಿತಿನ ತಮಗೆ ತಿಳಿಸ್ತಾ ಇದ್ದೀನಿ. ನೋಡೋಣ, ನಾಳೆ ಕೂಡ ಅಪ್ಡೇಟ್ ಬಂದರೆ ತಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ಧನ್ಯವಾದಗಳು.